ಮೈಸೂರು ರಾಜ್ಯದಾಗ ಸೇರಿದೀವಿ. ನಾವು ಬಹಳ ತ್ಯಾಗ ಬಲಿದಾನ ಮಾಡಿದ ನಂತರ ನಮ್ಗೆ ರಾಜ್ಯ ರಚನೆ ಆದ ನಂತರ 10 ವರ್ಷ ಆದ್ಮೇಲೆ 1% ನೌಕರಿ, 20 ವರ್ಷ ಆದ್ಮೇಲೆ 2% ನೌಕರಿ, 30 ವರ್ಷ ಆದ್ಮೇಲೆ 3%, ಆಮೇಲೆ 50 ವರ್ಷ ಆದ್ಮೇಲೆ 4%. ಎಟ್ ಪ್ರೆಸೆಂಟ್ ಈಗ ನಮ್ಮ ಜನಸಂಖ್ಯೆ 19% ಅದ, ನೌಕರಿಗಳು 9%. ಇಷ್ಟೆಲ್ಲ ಅನ್ಯಾಯ ಇದ್ದಾಗ ಈ ಅನ್ಯಾಯ ನೋಡಿನೂ ಸಹ, ಇವೆಲ್ಲ ಅಂಕಿಅಂಶಗಳು ನೋಡಿನೂ ಸಹ ಇವೆಲ್ಲ ಅರ್ಥ ಮಾಡ್ಕೊಳ್ಳಾರ್ದ ಹಾಗೆ ಕೇವಲ ಕನ್ನಡ ಹೆಸರು ಮೇಲೆ, ಕನ್ನಡ ನಾಡು ನುಡಿ ಜಲ ಸಂಸ್ಕೃತಿ ಮೇಲೆ ನೀವು ಸುಮ್ಮನಿರಿ, ನೀವು ಏನು ಅಭಿವೃದ್ಧಿ ಕೇಳಬೇಡ್ರಿ ಅಂತ ಹೇಳಿ ದಕ್ಷಿಣ ಕರ್ನಾಟಕದ ಕೆಲವು ಕುತಂತ್ರಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು, ರಾಜ್ಯ ಒಡೆಯುವ ಜನರು, 370 ವಿರೋಧಿಗಳು, ಸಂವಿಧಾನ ವಿರೋಧಿಗಳು ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರ. ಅವರ ವಿರುದ್ಧ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಒಂದು ಸಂಘಟನೆ ನಿಷೇಧನೆ ಮಾಡಬೇಕು. ನಮ್ಮ ಭಾಗದಲ್ಲಿ ನೀವು ಪ್ರತ್ಯೇಕ ರಾಜ್ಯ ಧ್ವಜ ಏರಿಸೋದು ನೀವೇನಪ್ಪ ಅರೆಸ್ಟ್ ಮಾಡ್ತೀರಿ, ಅವ್ರಿಗೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಅವ್ರ ಸಂಘಟನೆ ಯಾಕೆ ನಿಷೇಧ ಮಾಡ್ತಾ ಇಲ್ಲ? ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಕೇಳ್ತೀನಿ. ಅವರೊಂದು ಸರ್ಕಾರ ಚಾಲೆಂಜ್ ಹಾಕ್ಯಾರ, ಏನಂದ್ರ ಮತ್ತೊಂದು ಏಕೀಕರಣ ಮೊದಲು ಆರಂಭ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ಮತ್ತೊಂದು ಏಕೀಕರಣ ಚಳವಳಿ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಹೊರಗಿಟ್ಟು ಅವ್ರು ಸಪ್ರೇಟ್ ಸ್ಟೇಟ್ ಮಾಡ್ಕೋತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಹಾಕ್ಯಾರ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಇಂಥ ದೇಶದ್ರೋಹಿ, ರಾಜ್ಯದ್ರೋಹಿ, ಕನ್ನಡ ದ್ರೋಹಿ 371 ಕಲಂ ವಿರೋಧಿಗಳು ಮತ್ತು ಕಲ್ಯಾಣ ಕರ್ನಾಟಕ ವಿರೋಧಿಗಳ ವಿರುದ್ಧ ನೀವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಮ್ಮ 7 ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ನಾವು ಉಗ್ರ ಹೋರಾಟ ಈಗಾಗಲೇ ಆರಂಭಿಸಿದೀವಿ. ಮತ್ತು ಈಗಾಗಲೇ ಕಲಬುರಗಿಯಲ್ಲಿ ಆಗ್ಯದ, ಸಿಂಧೂರಿನಲ್ಲಿ ಆಗ್ಯದ, ಬೀದರ್ದಲ್ಲಿ ಆಗ್ತದ, ರಾಯಚೂರಿನಲ್ಲಿ ಆಗ್ತದ, ಯಾದಗಿರಿನಲ್ಲಿ ಆಗ್ತದ, ಎಲ್ಲ ಕಡೆ ಆಗ್ತದ. ಅದಕ್ಕೆ ಬರುವ 14ನೇ ತಾರೀಕು ನಾಳೆ ದಿವಸ ತಾವು ಸಭೆ ಕರೆದಿರಿ. ಆ ಒಂದು ಸಭೆಯಲ್ಲಿ ನೀವು ನಿಜವಾಗಿಯೂ ಕಲ್ಯಾಣ ಕರ್ನಾಟಕ 371 ಕಲಂ ಪರಿಣಾಮಕಾರಿ ಅನುಷ್ಠಾನ ಆಗಬೇಕು ಅಂತ ನಿಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇತ್ತು ಅಂದ್ರೆ ಪ್ರತ್ಯೇಕ ಸಚಿವಾಲಯ ಮಾಡಬೇಕು ಮತ್ತು ಪ್ರತ್ಯೇಕ ಟ್ರಿಬ್ಯುನಲ್ ಮಾಡಬೇಕು. ಇದು ನಾ ಹೇಳ್ತಾ ಇಲ್ಲ, 371 ರೂಲ್ ಹೇಳ್ತಾ ಇದೆ. ಖಾಲಿ ಹುದ್ದೆಗಳು ಭರ್ತಿ ಮಾಡಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಏನದಲ್ಲ ಒಂದು ಕ್ರಮಾಂಕ ಕೊಡಬೇಕು. ಎರಡನೇದೇನಪ್ಪ ವಯೋ ವಿನಾಯಿತಿ ನೀಡಬೇಕು. ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಏನು ಇಲ್ಲಿ ತನಕ ನಮ್ಗೆ ಅನ್ಯಾಯ ಆಗ್ಯದ, 1956ರಿಂದ ಇಲ್ಲಿ ತನಕ 7 ಲಕ್ಷ ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಮಾಡಬೇಕು. ನಾವು ಹಿಂದೂ ಕೇಳಿದಿಲ್ಲ. ಈಗ ಹಸಿರು ಪ್ರತಿಷ್ಠಾನದವ್ರಿಗೆ ಅದು ನಾಲೆಜ್ ಇಲ್ಲಲ್ಲ. ನಮ್ಮ ಅನ್ಯಾಯ ಆಗಿದ್ದು, ನಮ್ಮ ಅನ್ಯಾಯ ಕೇಳ್ತಾ ಇದ್ದೀವಿ ನಾವು. ನಮ್ಗೆ ಅನ್ಯಾಯ 7 ಲಕ್ಷ ಹುದ್ದೆಗಳು, ನಮ್ಮ ಬ್ಯಾಕ್ಲಾಗ್ ಹುದ್ದೆಗಳು ನಮ್ಗೆ ಕೊಡಬೇಕು. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ತಜ್ಞರಿದ್ದಾರೆ. ನೀವು ಮೈಸೂರು ಕರ್ನಾಟಕದಲ್ಲಿ ತಜ್ಞರ ಸಮಿತಿ ಮಾಡ್ತೀರಿ, ಕಲ್ಯಾಣ ಕರ್ನಾಟಕದಲ್ಲಿ ತಜ್ಞರದು ಪರಿಣಿತ ಹೋರಾಟಗಾರದು ಒಂದು ಸಲಹಾ ಸಮಿತಿ ಮಾಡಿ ಕನಿಷ್ಠ ವರ್ಷಕ್ಕೆ 4 ಸಲ ಸಲಹೆ ಕೇಳ್ರಿ, ನಮ್ಮ ನೋವು ಏನದಂತ. ಅಂದಾಗ ಮಾತ್ರ ಗೊತ್ತಾಗ್ತದೆ. ಯಾಕಂದ್ರೆ 700, 800, 900, 500 ಕಿಲೋಮೀಟರ್ ದೂರ ಇದ್ದೇವೆ ನಾವು. ನಮ್ಮ ಭಾಗದ ಧ್ವನಿ ನೀವು ಕೇಳಿಲ್ಲ ಅಂದ್ರೆ ಮತ್ತೆ ಎರಡನೇದು ಹೋರಾಟ ನಮ್ಮಲ್ಲಿ ಈಗ ಸ್ಟಾರ್ಟ್ ಆಗ್ಯದ. ನಮ್ಮ ಹೋರಾಟ ಮುಂದುವರಿತದ. ಅದಕ್ಕೆ ನಿಮಗೆ ನಿಜವಾಗಿಯೂ ಹಿಂದುಳಿಕೆ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಏನಾದರೂ ನಿಮ್ಗೆ ಕಳ್ಕಳಿದ್ರೆ ದಯವಿಟ್ಟು ನಮಗೆ ಸ್ಪಂದಿಸಬೇಕಂತ ಈ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ.